ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಸೋತನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಮೋಸ್ಟ್ ಪ್ರಾಬಬ್ಲಿ ವೈಟ್ ಮಾಡ್ತಿದ್ದಂಥ ವಿಡಿಯೋ Dream11 ಹಾಗೆಯೇ ಇನ್ನಿತರ ಫ್ಯಾಂಟಸಿ ಆ್ಯಪ್ಸ್ಗಳಿದೆ, ಇದರ ಅನ್ಬ್ಯಾನ್ ಕುರಿತಾದಂಥ ಅಪ್ಡೇಟ್ ಏನಿದೆ ಅಂತೇಳಿ. ಸೊ ಸಾಕಷ್ಟು ದಿನಗಳಿಂದ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 2 months ಆಯಿತು ಯಾವುದೇ ವಿಡಿಯೋ ಚಾನಲ್ನ ಅಪ್ಲೋಡ್ ಆಗಿರಲಿಲ್ಲ. ಸೊ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಹಾಗೆಯೇ ಬ್ಯುಸಿ ಇದ್ದ ಕಾರಣ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿರೋದಿಲ್ಲ. ಸೊ ಅದಕ್ಕಾಗಿ ಮೊದಲನೇದಾಗಿ ಸಾರಿ ಕೇಳ್ತೇನೆ. ಸೊ ಓಕೆ, ಲೈಟ್ಸ್ ಆ ಒಂದು ವಿಷಯನ ಪಕ್ಕಕ್ಕಿಟ್ಟು ಈಗ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅದನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮುಂದೆ ವಿಡಿಯೋ ಸ್ಕಿಪ್ ಆಗೋದಿಲ್ಲ. ಸೊ ಬನ್ನಿ, ಮೊದಲನೇದಾಗಿ ಯಾವೆಲ್ಲ ವಿಚಾರಗಳಾಯಿತು ಈ 2 monthsಲ್ಲಿ, ಹಾಗೆಯೇ ನೆಕ್ಸ್ಟ್ ಇರುವಂಥದ್ದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಏನು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಡೈರೆಕ್ಟಾಗಿ ವಿಡಿಯೋದ ಟಾಪಿಕ್ಗೆ ಬಂದುಬಿಡ್ತೀನಿ. ಸೊ ನಮ್ಮ ಒಂದು Dream11 ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ಫ್ಯಾಂಟಸಿ ಆ್ಯಪ್ಸ್ಗಳು, ಅಂದರೆ ಮನಿ ಬೇಸ್ಡ್ ಆಗಿ ಯಾವೆಲ್ಲ ಗೇಮ್ಸ್ಗಳಿದು ಅದೆಲ್ಲ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿರ್ಬೋದು. ಸೊ ಆ್ಯಪ್ ಸರ್ವಿಸ್ ಏನಿದೆ ಅದು ಫ್ರೀ ಕಾಂಟೆಸ್ಟನ್ನು ನಮಗೆ ಪ್ರೊವೈಡ್ ಮಾಡ್ತಾ ಇದೆ, ಬಟ್ ಸ್ಟಿಲ್ ನಮಗೆ ಪೇಯ್ಡ್ ಕಾಂಟೆಸ್ಟ್ ಅನ್ನುವಂಥದ್ದು ಆ ಒಂದು ಆಪ್ಷನ್ ನಮಗೆ ಅವೈಲಬಲ್ ಇಲ್ಲ. ಸೊ ಇದರ ಕುರಿತಾಗಿ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ಬೋದು ಅಥವಾ ಹೈಕೋರ್ಟ್ಗಳಲ್ಲಾಗಿರ್ಬೋದು ಪೆಟಿಷನ್ ಆಗಿದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ. ಸೊ ಲಾಸ್ಟ್ ಟೈಮ್ ನಾನು ನಿಮಗೆ ತಿಳಿಸ್ಕೊಟ್ಟ ಹಾಗೆ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಪಿಟಿಷನ್ ಜಾರಿಯಾಗಿತ್ತು ಅಂಥೇಳಿ ಕೇಸನ್ನು ಫೈಲ್ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಅದು ಓಲ್ಡ್ ನ್ಯೂಸ್ ಆಯಿತು, ಅದನ್ನ ಬಿಟ್ಬಿಡಿ. ಈಗ ಸದ್ಯಕ್ಕಿರುವಂಥ ಲೇಟೆಸ್ಟ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಅಥವಾ ನೆಕ್ಸ್ಟ್ ಲೇಟೆಸ್ಟ್ ಆಗಿರುವಂಥ ಯಾವ ಡೇಟ್ನಲ್ಲಿ ಎಲ್ಲಿ ಹಿಯರಿಂಗ್ ನಡೀತಿದೆ ಅಂತ ಕೇಳಿದರೆ, ಈ ಒಂದು ವಿಚಾರ ಏನಿದೆ ನಾನು ನಿಮಗೆ ಮೊದಲೇ ಹೇಳಿದೆ, ಅಷ್ಟು ಚಿಕ್ಕ ವಿಚಾರ ಅಲ್ಲ. ಸಾವಿರಾರು ಕೋಟಿ ಏನಿದೆ ಟ್ಯಾಕ್ಸ್ ಇದೆ, ಇದು ಗೌರ್ಮೆಂಟ್ಗೆ ಹೋಗ್ತಾ ಇರೋದ್ರಿಂದ ಈ ಒಂದು ವಿಚಾರವನ್ನು ಈಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನಿಗೆ ಈ ಒಂದು ಅಪೀಲ್ ಏನಿದೆ ಅದು ಹೋಗಿದೆ. ಸೊ ಈಗ ಸುಪ್ರೀಂ ಕೋರ್ಟ್ನಲ್ಲಿ November 4 ಇದರಲ್ಲಿ ಮೈನ್ ಹಿಯರಿಂಗ್ ಅನ್ನುವಂಥದ್ದು ಕಂಡಕ್ಟ್ ಆಗುತ್ತೆ ಅಂಥೇಳಿ ನಮಗೆ ರೀಸೆಂಟ್ ಆಗಿರುವಂಥ ಅಪ್ಡೇಟ್ ಸಿಕ್ಕಿದೆ. ಹಾಗೆಯೇ ಇದು ಕನ್ಫರ್ಮೇಷನ್ 100% ಕನ್ಫರ್ಮ್ ನ್ಯೂಸ್ ಆಯಿತಾ. ಸೊ ಹಾಗಾಗಿ ಇನ್ಸೈಡ್ ಮಾಹಿತಿಗಳೇನು ನಮಗೆ ಸಿಕ್ಕಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಹಿಯರಿಂಗ್ ಇರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ, ಹಾಗೆಯೇ ಎಲ್ಲ ಫ್ಯಾಂಟಸಿ ಗೇಮ್ಸ್ಗಳು ಕೂಡ ಇದನ್ನು ಅಟೆಂಡ್ ಮಾಡ್ತಾರೆ. ಅಂದರೆ ಅವರ ಕಂಪನಿ ಮ್ಯಾನೇಜ್ಮೆಂಟ್ ಏನಿದೆ ಅವರು ಅಟೆಂಡನ್ನು ಮಾಡ್ತಾರೆ 4th November ಆಯಿತಾ. ಸೊ ಇಲ್ಲಿ ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿರುವಂಥ ನಿರ್ಧಾರ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಕೂಡ ನೋಡೋಣ ಯಾವೆಲ್ಲ ವಿಚಾರಗಳು ಅದರ ಒಳಗಡೆ ನಡೆಯುತ್ತೆ. ಅಂದರೆ ಇನ್ ಬಿಟ್ವೀನ್ 4th November ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ 4th Novemberನಲ್ಲಿ ಯಾವೆಲ್ಲ ವಿಚಾರಗಳಾಗುತ್ತೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ಹಿಯರಿಂಗ್ ಆದ ಕೂಡ ನಾನು ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಸಿಕ್ಕಿರುವಂಥ ಲೇಟೆಸ್ಟ್ ಮಾಹಿತಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ. ಸೊ ನೆಕ್ಸ್ಟ್ ಇರುವಂಥ ಪ್ರತಿಯೊಂದು ಚಿಕ್ಕ ಪುಟ್ಟ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವೀಡಿಯೋಸ್ಗಳು ಸ್ಕಿಪ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸ್ವೀಪ್ ಸೈನಿಂಗ್ ಆಫ್. ಬಾಯ್.